ಸ್ಲಂ ನಿವಾಸಿಗಳಿಗಿಲ್ಲ ಸೌಕರ್ಯ, ಶೆಡ್ ಗುಡಿಸಲುಗಳಲ್ಲಿ ನಿತ್ಯ ನರಕ, ವಿದ್ಯುತ್ ಇಲ್ಲ, ಕುಡಿಯೋಕ್ ನೀರಿಲ್ಲ, ಮಹಿಳೆಯರಿಗೆ ಬಯಲೇ ಶೌಚಾಲಯ, ಮನೆ ಹಂಚಿಕೆಯಲ್ಲಿ ಗೋಲ್ಮಾಲ್, ಸ್ಲಂ ನಿವಾಸಿಗಳ ಆರೋಪ ಏನು? ಇದು ಮನೆ ಕೊಡಿ ಸರ್ ಅಂತ ಕೇಳ್ತಿರೋ ಸುದ್ದಿ. ನೀ ಯಾರು ಬಂದು ಬಿದ್ದೆದ್ರು ನಮಗ್ ಕೇಳೋರ್ ಗತಿ ಇಲ್ಲ. ನಾವು ಶೌಚಾಲಯ ಕುಂದ್ರು ಒಳಗ ಹಾವು ಬರ್ತಾವ್, ಗಂಡ್ ಮಕ್ಳು ಇದ್ರಿಗೆ ಅಡ್ಡಾಡ್ತಾರ. ಮಾನ ಎಲ್ಲಿ ಉಳಿತು ನಮ್ದು? ಈಗ ಗುಡ್ಸಲ ಹಾಕೊಂಡು ಇರ್ಬೇಕಂತಂದ್ರು ಕೂಡ ಇದು ಪ್ರೈವೇಟ್ ಜಾಗ ಅಂತ ಅವ್ರು ಕಿತ್ತು ಓಡಿಸ್ಬಿಡ್ತಾವ ಸರ್ ನಮ್ಮಲ್ಲಿಂದ. ಇತ್ತೀಚೆಗೆ ನಾವು ನೋಡಿದ್ವಿ, ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಹೇಳಿ ಮನೆಗಳನ್ನ ಕೆಡವಿದ್ರು, ಗುಡಿಸಲುಗಳನ್ನ ಕೆಡವಿದ್ರು, ಶೆಡ್ಗಳನ್ನ ಕೆಡವು ಹಾಕಿದ್ರು. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಅದು ಸೌಂಡ್ ಮಾಡ್ತು. ಅದಾದ್ಮೇಲೆ ಫಲಾನುಭವಿಗಳಿಗೆ ಮನೆ ಕೊಡ್ತೀವಿ ಅಂತ ಸರ್ಕಾರನು ಹೇಳ್ತು. ಆ ಪ್ರಕ್ರಿಯೆ ನಡೀತಾ ಇದೆ. ಇದು ಒಂದು ಭಾಗ ಆಯಿತು. ಮತ್ತೊಂದು ಕಡೆ ರಾಜ್ಯಾದ್ಯಂತ 3 ತಿಂಗಳು, 1 ವರ್ಷ, 2 ವರ್ಷ ಆಯಿತು, ಪ್ರವಾಹ ಪೀಡಿತರು ನಾವಿದ್ದೀವಿ, ನಮ್ಗೆ ಯಾಕೆ ಸರ್ಕಾರ ಮನೆ ಕೊಡಲ್ಲ ಅಂತ ಕೇಳ್ತಾ ಇದ್ರು. ಗದಗ್ನಲ್ಲೂ ನಿವಾಸಿಗಳು ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗದಗ್ನಲ್ಲಿ ಸ್ಲಂ ನಿವಾಸಿಗಳು ನಿತ್ಯ ನರಕವನ್ನ ನೋಡ್ತಾ ಇದ್ದಾರೆ. ತಗಡಿನ ಶೆಡ್, ಗುಡಿಸಲುಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯ ಸ್ಲಂ ಪ್ರದೇಶ ಇದು. ಗಂಗಿಮಡಿ ಬಡಾವಣೆಯಲ್ಲಿ 100ಕ್ಕೂ ಹೆಚ್ಚು ಕುಟುಂಬ ವಾಸ ಮಾಡ್ಕೊಂಡಿದೆ. ತಗಡಿನ ಶೆಡ್ ಹಾಕೊಂಡು ಪಾಪ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ವಿದ್ಯುತ್ ಇಲ್ಲ, ಕುಡಿಯೋಕ್ ನೀರಿಲ್ಲ, ಸಮರ್ಪಕವಾಗಿ ಚರಂಡಿ ದುರಸ್ತಿ ಇಲ್ಲ. ಚಿಕ್ಕ ಚಿಕ್ಕ ಮನೆಗಳಲ್ಲಿ 100 ಜನ ವಾಸ ಮಾಡ್ಕೊಂಡಿದ್ದಾರೆ. ನಾವು ಮನೆಗೋಸ್ಕರ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಒಂದಿಷ್ಟು ಬೇಸಿಕ್ ಫೆಸಿಲಿಟಿ ನಮಗೆ ಕೊಡಿ, ಮೂಲಭೂತ ಸೌಕರ್ಯ ಕೊಡಿ ಅಂತ ಹೇಳಿ ಜನ ಆಗ್ರಹವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಮನೆ ಹಂಚಿಕೆಯಲ್ಲೂ ಕೂಡ ಭಾರಿ ಅಕ್ರಮ ನಡೆದಿದೆ, ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ. ಇನ್ನು ಇವರು ತಮ್ಮ ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನ ಸಹಜವಾಗಿ ಕೊಡ್ತಾರೆ ಜನಪ್ರತಿನಿಧಿಗಳು. ಅದೇ ಕಥೆ ಇಲ್ಲೂ ಆಗಿದೆ. ಭರವಸೆ ಕೊಟ್ಟು ಸುಮ್ಮನಾಗ್ಬಿಟ್ಟಿದ್ದಾರಂತೆ ಸಚಿವ HK ಪಾಟೀಲ್, ಹಾಗೇನೆ ಅಧಿಕಾರಿಗಳು. ಜನ ಈಗ ಅಧಿಕಾರಿಗಳ ಮೇಲೂ ಗರಂ ಆಗಿದ್ದಾರೆ, HK ಪಾಟೀಲ್ ಅವ್ರ ಮೇಲೂ ಕೂಡ ಗರಂ ಆಗಿದ್ದಾರೆ. ಕಾರಣ, ಇಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ವಾಸ ಮಾಡ್ಕೊಂಡಿದ್ದೀವಿ, ಮೂಲ ಸೌಕರ್ಯ ಕೇಳಿದ್ರೆ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ವಿದ್ಯುತ್ ಇಲ್ಲ, ಕುಡಿಯೋಕ್ ನೀರಿಲ್ಲ, ಬಯಲು ಶೌಚಾಲಯನೇ ನಮಗೆ ಗತಿ ಆಗ್ಬಿಟ್ಟಿದೆ. ಮಹಿಳೆಯರು ಹೆಂಗೆ ಬಯಲು ಶೌಚಾಲಯದಲ್ಲಿ ಹೋಗೋದು ಅಂತ ಕೇಳ್ತಾ, ಮತ್ತೆ ಚರಂಡಿ ವ್ಯವಸ್ಥೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮನೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ಅದರಲ್ಲೂ ಗೋಲ್ಮಾಲ್ ಆಗಿದೆ ಅಂತೇಳಿ ಜನ ಹೇಳಿದ್ದಾರೆ. ಸ್ಥಳೀಯರ ಈ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ಈ ಭಾಗದ ಶಾಸಕರು ಮನೆಗಳ ಮಂಜೂರಾತಿ ಪತ್ರ ಕೊಟ್ಟಿದ್ದರು. ಇದು ಏನು ನಗರಸಭೆಯಿಂದ ಏನು ಫಲಾನುಭವಿಗಳ ಆಯ್ಕೆ ಮಾಡಬೇಕಾಗಿತ್ತು, ಆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವೇನು 348 ಕುಟುಂಬಗಳಿಗೆ ಮನೆ ಹಂಚಿಕೆ ಮಾಡಿರಿ ಅಂತ ಹೇಳಿ ಕೊಟ್ಟಿದ್ವಿ. ಅದನ್ನು ಕೈ ಬಿಟ್ಟಿದ್ದರಿಂದ ಇವತ್ತು ನಾವು ಆಕ್ರೋಶಕ್ಕೆ ಕಾರಣರಾಗಿ ಇವತ್ತು ಮನೆ ಕೊಟ್ಟಿದ್ವಿ. ಏನು ಈ ಭಾಗದ ಶಾಸಕರು, ಸಚಿವರು ಸ್ವತಃ ತಾವೇ 348 ಕುಟುಂಬಗಳಿಗೆ ಮನೆ ಮಂಜೂರಾತಿ ಪತ್ರ ಹಂಚಿಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗನೆ ಮನೆ ಕೊಡ್ತೀವಿ ಅಂತೇಳಿ ಭರವಸೆ ಕೂಡ ಕೊಟ್ಟಿದ್ದರು. ಇದಾದ ನಂತರ ಸಚಿವರ ಒಂದು ಭರವಸೆ ಮೇರೆಗೆ ನಾವು ಸುಮಾರು ದಿನ ಮನೆ ಕೊಡ್ತಾರೆ ಅಂತೇಳಿ ನಮ್ಮ ಜನ ನಂಬಿಕೆ ಮೇಲೆ ಇದ್ದರು. ಆದರೂ ಮನೆಗಳು ಕೊಳ್ಳಿಲ್ಲ ಅಂಥೇಳಿ ತಾವು ಯಾವುದೇ ಒಂದು ಸುಳ್ಳು ನೆಪನ ಹೇಳಿ, ಕಾರಣ ಹೇಳಿ ಈ ಜನರಿಗೆ ನಿರ್ಲಕ್ಷ್ಯ ಮಾಡುವಂಥ ಕೆಲಸ ಮಾಡಿದ್ರಿ. ದಯವಿಟ್ಟು ಮುಂದೆ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ನಾವು 20 ವರ್ಷ ಆತ್ರಿ ಇಲ್ಲಿ ವಾಸ ಮಾಡಕ್ ಕುಂತು. ನಾವೆಲ್ಲರೂ ಬಿದ್ದು ಎದ್ದು ಎಲ್ಲ ಇದು ಮಾಡಿ ಎಲ್ಲಾರು ಬಂದು ಬೇಡೋದರಚ್ಚ ಎಲ್ಲ ಮಾಡಿದ್ರು. ಆದ್ರೆ ನಮ್ಗೆ ಪೈಖಾನಿ ಇಲ್ಲ, ಒಂದು ರೋಡ್ ಇಲ್ಲ, ಮನೆ ಇರಕ್ಕೆ ದಾರಿ ಇಲ್ಲ. ನೀ ಯಾರು ಬಂದು ಬಿದ್ದೆದ್ರು ನಮಗೆ ಕೇಳೋರ್ ಗತಿ ಇಲ್ಲ. ಇಲ್ಲಿ ಮಕ್ಳು ಬೇಸಕ್ಕದ ಅಲ್ಲಿ ಎದ್ರದ ಅಲ್ರಿ, ಒಟ್ಟ ನಮ್ಗೆ ಸೌಕರ್ಯ ಇಲ್ಲ ಇಲ್ಲಿ. ಹಿಂಗೆ ಮಾಡಿದ್ರು ಬರ್ತಾರ, ಓಟ್ ಹಾಕೊಂತಾರ, ಹೋಗ್ತಾರ. ಮತ್ತು ನಾವೇನ ಇಲ್ಲಿ ಇದ್ರಾಗನ ಬಿದ್ದು ಹೇಳ್ಬೇಕನ್ರಿ. ನೋಡ್ರಿ ಕಂಟ್ಯಾಗ ಹೋಗ್ತಾರ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲ, ಐತೆ ಇಲ್ಲ ರೀ ನಮ್ಗೆ ಆದಷ್ಟು ಮನೆ ಸರ್. ಇಲ್ಲೇ ನಾವು ಗುಡಿಸ್ಲಾ ಹಾಕೊಂಡು ಅದೇವ್ರಿ ಸರ್. ಕರೆಂಟಿಂದ ವ್ಯವಸ್ಥೆ ಅಂತೂ ಸ್ವಲ್ಪ ಇಲ್ಲ. ಮಕ್ಕಳು ಮರಿ ಎಲ್ಲ ಓದೋ ಅಭ್ಯಾಸ ಎಲ್ಲ ಅವ್ರಿಗೆ ಹಿಂದ್ಕೊಂಡೈತ್ರಿ ಸರ್. ಶೌಚಾಲಯದ ಸವಲತ್ತು ಇಲ್ರಿ ಸರ್. ಅದ್ರೊಳಗೆ ಇದು ಬೈಲೊಳಗೆ ಹೋಗ್ಬೇಕ್ರಿ. ಮಕ್ಕಳು ಮರಿ ಅದಾವ್ರಿ ಸರ್, ಸಣ್ಣ ಸಣ್ಣ ಮಕ್ಕಳು ಕೂಡ ಅಲ್ಲಿಗೆ ಹೋಗ್ಬೇಕು, ನಾವು ಅಲ್ಲಿಗೆ ಹೋಗ್ಬೇಕ್ರಿ ಸರ್. ಹೋದಲ್ಲೇ ಬೀದಿ ನಾಯಿಗಳ ಹಾವಳಿ ಭಾಳ ರೀ ಸರ್. ಗಂಡು ಮಕ್ಕಳು ಕುಡಿದು ಅಲ್ಲಿ ಇಲ್ಲಿ ಹೇಳ್ಬೇಕು ಹಂಗೆ ಅಡ್ಡಾಡ್ತಾರೆ ಸರ್. ಆಮೇಲೆ ಮಳಿ ಬಂದಾಗ ಹಾವು ಚೋಳು ಎಲ್ಲ ಬರ್ತಾವ್ರಿ ಸರ್. ಮನೆಯೊಳಗೂ ಬರ್ತಾವ್ರಿ ಸರ್. ಈಗ ನಾವು ಆದ್ರೆ ಕಂಡು ಹಿಡಿತೀವಿ ಹಾವು ಚೋಳು ಅಂತೇಳಿ. ಮಕ್ಳು ಮರಿ ಏನು ಮಾಡ್ಬೇಕ್ರಿ ಸರ್? ಆಡು ಹುಡುಗರು ಅವ್ರಿಗೇನು ಗೊತ್ತಾಗತ್ರಿ ಸರ್? ನಮಗೆ ನೋಡ್ರಿ ಮನಿದು ಒಂದು ಸಮಸ್ಯೆ. ಮನಿದನ್ನು ಹೋರಾಟ ಮಾಡೇವಿ, ಎಲ್ಲ ಮಾಡೇವಿ ನಾವು. ಆದರೂ ಅವರು HK ಪಾಟೀಲ್ ಅವ್ರು ಕೊಡಂಗಿಲ್ಲ ಅನ್ನೋ ಲೆಕ್ಕಕ್ಕದಾರ. ಈಗ ಅವ್ರು ಕೊಡ್ತಾರ ಇಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಈಗ ನಮಗೇನಂದ್ರೆ ಒಂದು ಭರವಸೆ ಪತ್ರ ಅಂತ ಕೊಟ್ಟಾರ ಅವರು. ಅದನ್ನು ತೊಗೊಂಡು ನಾವು ನಾಳೆ ಮನೆಯಾರು ಹೋಗ್ಬೋದು. ಈಗ ಅವ್ರು ಹೋಟಿಗೆ ಬಂದ್ರು ನಾವು ಹೋಟಿನ ವ್ಯವಸ್ಥೆ ಮಾಡಂಗಿಲ್ಲ ರೀ. ಈ ಸತ ನಾವು ಹೋಟುನ ಹಾಕಂಗಿಲ್ಲ ಅವ್ರಿಗೆ ನಾವು ಹೋಟುನ ಹಾಕಂಗಿಲ್ಲ, ಹೋಟಿನ ವ್ಯವಸ್ಥಾನ ಮಾಡಂಗಿಲ್ಲ ರೀ. ನಾವು ಎಷ್ಟು ದಿವ್ಸ ಗಂಟ್ಲೆ ನಾವು ಹಿಂಗೆ ಅಡ್ಡಾಡೋಣ್ರಿ. ಅವ್ರು ಕೊಡ್ತಾರಂತ ನಾವೆಲ್ಲ ಭರವಸೆ. ಅವ್ರು ಹೇಳ್ತಾರೆ, ಹೇಳಿದ್ ಯಾವುದು ಅನ್ನೋ ಮಾಡುದಿಲ್ಲ. ಬರೀ ಹೇಳ್ತಾರ, ಹೊಟ್ಟು ತೊಗೊಂತಾರ, ಅವ್ರ ಮನೆಗೆ ಹೋಗ್ತಾರ.
ಎಲ್ಲದ್ರಾಗೂ ಕಷ್ಟನ ಅದ ರೀ. ಏನಿಲ್ರಿ, ಒಬ್ರಿಗಿದ್ರೆ ಒಬ್ರಿಗಿಲ್ಲ, ಕಷ್ಟ ಒಳಗ ಅದಾರ ಅವರು. ಅಲ್ಲೇ ನೀರು ಅದೇ ಸರ್, ನಾವೊಂದು ನಿರ್ಧಾರ ಬಂದ್ಬಿಡಿ ಸರ್. ಈಗ ನಮ್ಗೆ 2016 ಒಳಗೆ ಒಂದು ಇದು ಹಕ್ಕುಪತ್ರಗಳು ಕೊಟ್ಟಿದ್ರು ಸರ್. ನಮ್ಗೆ ಮನೆ ಹಂಚಿಕೆ ಮಾಡ್ತೀವಿ ಅಂತೇಳಿ 2019 ಒಳಗೆ ನೀವು ಮನೆ ಹಂಚಿಕೆ ಮಾಡ್ತೀವಿ ಅಂತೇಳಿ ಒಂದು ಪತ್ರ ಕೊಟ್ಟಿದ್ರು ಸರ್. ಆ ಪತ್ರ ಇಟ್ಕೊಂಡು ನಾವು ಇಷ್ಟು ದಿನ ಆದ್ರೂ ಅವ್ರಿಗೆ ತೊಗೊಂಡು ಹೋಗಿ ತೋರಿಸಿದ್ರು ಕೂಡ ಈ ಪತ್ರ ನಾನು ಕೊಟ್ಟಿನೇ ಅಂತೇಳಿ ಒಂದು ಪ್ರಶ್ನೆ ನಮ್ಗೆ ಒಂದು ಪ್ರಶ್ನೆ ಮಾಡಿ ಸರ್. ಅವರು ಸಹಿ ಮಾಡಿ ಕೊಟ್ಟಿದ್ದ ಪತ್ರ ನಾ ಕೊಟ್ಟಿನೇ ಪತ್ರ ಅನ್ನೋ ಮಟ್ಟಿ ಒಂದು ಅವರ ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ. ಈಗಾಗಲೇ ಈ ದಿಶೆ ಒಳಗಾಗಿ ಮನೆಗಳನ್ನು ವಿತರಣೆ ಮಾಡುವ ಒಂದು ದಿಶೆಯಲ್ಲಿ ಮಾನ್ಯ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಇದರ ಬಗ್ಗೆ ಶೀಘ್ರವಾದಂಥ ಕ್ರಮವನ್ನು ತೆಗೆದುಕೊಂಡು 2 ರಿಂದ 3 ಸುತ್ತಿನ ಮಾತುಕತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ, ನಮ್ಮ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಜೊತೆಗೆ ಮಾತುಕತೆಯನ್ನು ಮಾಡಲಾಗಿದೆ. ಇದರಲ್ಲಿ ಈ ಮುಖ್ಯವಾಗಿ ಈಗಾಗಲೇ ಫಲಾನುಭವಿಗಳ ವಂತಿಕೆಯನ್ನು ಕಟ್ಟಬೇಕು. ಪ್ರತಿಯೊಬ್ಬ ಫಲಾನುಭವಿ ಯಾರು ಫಲಾನುಭವಿ ಆಗಿದ್ದಾರೆ, ಹಂಚಿಕೆ ಪತ್ರ ಕೊಟ್ಟಿದ್ದೀವಿ, ಅವರು ತಮ್ಮ ವಂತಿಕೆಯ ಮೊತ್ತವನ್ನು ನಗರಸಭೆಗೆ ಭರಣ ಮಾಡದಲ್ಲಿ ಅವರು ಮನೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಇದಕ್ಕೆ ಸಚಿವರು ಕೂಡ ಸಮ್ಮತವನ್ನು ವ್ಯಕ್ತಪಡಿಸಿ ಮನೆಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಹಕ್ಕುಪತ್ರ ಕೊಟ್ಟಿದ್ದಾರೆ, ಬಟ್ ಈಗ ವ್ಯಾಲಿಡೇ ಅಲ್ಲ, ನಾವು ಕೊಟ್ಟಿದ್ದ ಅನ್ನೋ ಪ್ರಶ್ನೆಯನ್ನೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಷ್ಟು ವರ್ಷದಿಂದ ಈ ಪ್ರದೇಶದಲ್ಲಿ ಗಂಗಿಮಡಿ ಬಡಾವಣೆಯಲ್ಲಿ ಈ ಕುಟುಂಬ ವಾಸ ಮಾಡ್ಕೊಂಡಿದೆ? ಹೌದು ಶರ್ಮಿತಾ, ಗದಗ ಮತ್ತು ಬಡಗೇರಿ ಹೌಳಿ ನಗರದ ಒಂದು ಗಂಗಿಮಡಿ ಅಲ್ಲಿ ಇರ್ತಕ್ಕಂಥ ಇನ್ನು ಸುಮಾರು 50 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ 40 ವರ್ಷಗಳಿಂದ ವಾಸ ಮಾಡ್ತಾರೆ. ಅಂದ್ರೆ ಸುಮಾರು ಇಲ್ಲಿ ವಾಸ ಮಾಡ್ತಕ್ಕಂತ ನಿವಾಸಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಇನ್ನು ನಾಗರಿಕ ಸೌಲಭ್ಯಗಳೇನು ಸಿಗಬೇಕಾಗಿತ್ತು, ಆ ಯಾವುದೇ ಸೌಲಭ್ಯಗಳು ಕೂಡ ಸಿಕ್ಕಿಲ್ಲ. ಇನ್ನು ಗದಗ ಬೆಟಗೇರಿ ಅವಳಿ ನಗರಸಭೆಯಿಂದಾಗಿ ಸುಮಾರು 3630ಕ್ಕೂ ಹೆಚ್ಚು ಒಂದೇ ಸೂರಿನಡಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡುವಂತ ಕಾರ್ಯ ಕೂಡ ಆರಂಭವಾಗಿದೆ. ಮೊದಲನೇ ಹಂತದಲ್ಲಿ 1008 ಮನೆಗಳನ್ನ ಈಗಾಗಲೇ ನಿರ್ಮಾಣ ಮಾಡಲು ಮುಂದಾಗಿದೆ. ಅದರಲ್ಲೂ ಈಗಾಗಲೇ 248ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ನಿರ್ಮಾಣವಾಗಿದ್ದಾವೆ. ಅವುಗಳನ್ನು ಹಂಚಿಕೆಯನ್ನ ಮಾಡಲಾಗಿದೆ. ಇನ್ನು 340ಕ್ಕೂ ಹೆಚ್ಚು ಮನೆಗಳು ಕೂಡ ಇನ್ನು ನಿರ್ಮಾಣ ಹಂತದಲ್ಲಿದ್ದಾವೆ. ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತು ಬಿಟ್ಟಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ. ಆದ್ರೆ ಸ್ಲಮ್ ನಿವಾಸಿಗಳ ಏನು ಗಂಭೀರ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸ್ಲಮ್ ನಿವಾಸಿಗಳಿಗೆ ಕೊಡಬೇಕಾದಂತ ಮನೆಗಳನ್ನ ನಮ್ಗೆ ಕೊಟ್ಟಿಲ್ಲ, ಉಳುವವರಿಗೆ ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ಬೇಕಾಗಿದ್ರೆ ಅಂತವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಗಂಭೀರ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಗಂಗಿಮಡಿಯಲ್ಲಿ ವಾಸ ಮಾಡ್ತಕ್ಕಂಥ 100ಕ್ಕೂ ಹೆಚ್ಚು ಕುಟುಂಬಗಳೇನಿದಾವೆ ಅವುಗಳು ಏನು ಮಾಡ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಯಾಕಂದ್ರೆ ಅಲ್ಲಿ ಬೇಕಾಗಿರ್ತಂತ ಕುಡಿಯುವ ನೀರಾಗಿರ್ಬೋದು ಮತ್ತು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇನ್ನು ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಇಂತಹ ಸಾಕಷ್ಟು ಸಮಸ್ಯೆಗಳನ್ನ ಅಲ್ಲಿ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಕುಟುಂಬಗಳಿಗೆ ಬೇಕಾಗಿರ್ತಕ್ಕಂಥ ಏನು ವಿದ್ಯುತ್ ಭಾಗ್ಯವೇ ಇಲ್ಲ. ಜೊತೆಗೆ ಆ ಒಂದು ಏನು ಅಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಏನು ಮಹಿಳೆಯರು ಏನಿದ್ದಾರೆ ಅವ್ರಿಗೂ ಕೂಡ ಮುಜುಗರ ಉಂಟಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತ. ಯಾಕಂದ್ರೆ ಅಲ್ಲಿ ಶೌಚಾಲಯಗಳ ಸೌಲಭ್ಯಗಳೇ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಆ ಭಾಗದ ಬಡಾವಣೆಯ ಜನರು ಸಹ ಎದುರಿಸ್ತಾ ಇದ್ದಾರೆ. 16 ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಕೂಡ ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳಾಗ್ಲಿ, ಇನ್ನು ಈ ಭಾಗದ ಸಚಿವರಾದಂತ ಎಚ್ ಕೆ ಪಾಟೀಲ್ರಾಗ್ಲಿ ಆ ಒಂದು ಭಾಗದ ಜನರ ಸಮಸ್ಯೆಗೆ ಇದುವರೆಗೂ ಕೂಡ ಕ್ಯಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ, ಅಲ್ಲಿ ಭಾಗದ ಮಕ್ಕಳಿಗಾಗ್ಲಿ ಇಂತಹ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಇನ್ನಾದ್ರೂ ಈ ಒಂದು ನ್ಯೂಸ್ 18 ವರದಿಯ ನಂತರ ಆದ್ರೂ ಎಚ್ಚೆತ್ತುಕೊಂಡು ಈ ಭಾಗದ ಸಚಿವರಾಗ್ಲಿ ಮತ್ತು ಅಲ್ಲಿ ನಗರಸಭೆ ಅಧಿಕಾರಿಗಳು ಆದಷ್ಟು ಬೇಗ ಆ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಇನ್ನು ಒಂದೇ ಸೂರಿನಡಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಿದೆ. ಶರ್ಮಿತಾ, ಥ್ಯಾಂಕ್ ಯು ಸಂತೋಷ್. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ 2 ಪ್ರಮುಖ ಸುದ್ದಿ. ಒಂದು, ತಲಕಾಡಿನ ಸೇತುವೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇರೋದು, ಅದನ್ನು ಫಾಲೋ ಅಪ್ ಮಾಡೋಣ. ಮತ್ತೊಂದು ಕಡೆ ಗದಗ್ನ ಗಂಗಿಮಡಿ ಬಡಾವಣೆಯಲ್ಲಿ ಸ್ಲಮ್ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಜೊತೆಗೆ ಮನೆ ಅರ್ಹರಿಗೆ ಕೊಡೋ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.